ಜನರು ಕರೆಕ್ಟ್ ಇದ್ದರು. ನಾರಾಯಣ ಸ್ವಾಮಿ ಚೆಲುವಾದಿಗೆ ಪಬ್ಲಿಕ್ ಒಪಿನಿಯನ್ ಇಲ್ಲ, ಎಲೆಕ್ಷನ್ ನಿಲ್ಲಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ನಾವು ಯಾವಾಗೆಲ್ಲ ಅವರಿಗೆ ಎಲೆಕ್ಷನಿಗೆ ಟ್ರೈ ಮಾಡ್ತಾ ಇದ್ವಿ, ಅಲ್ಲಿ ಲೋಕಲ್ ಲೀಡರ್ಸ್ ಬಂದು ಸರ್ ಯಾಕೆ ಸರ್ ಇವ್ರಿಗೆ ಕೊಡ್ತೀರಾ, ಇವ್ರು ಗೆಲ್ಲಲ್ಲ ಅಂತ ಇದ್ರು. ಅದಕ್ಕೆ ಅವ್ರಿಗೆ ಬಹುಶಃ ಸಿಕ್ಕಿಲ್ಲ ಅನಿಸುತ್ತೆ. ಎಲೆಕ್ಷನ್ ಅಂತೂ ಗೆಲ್ಲಕ್ಕಾಗಲ್ಲ. ಆದರೆ ಬಿ ಜೆ ಪಿನವರು ಒಂದು ಒಳ್ಳೆ ಬಕ್ರ ಉಟ್ಕೊಂಡಿದ್ದಾರೆ ನಿಮ್ಮಲ್ಲಿ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಮಗೆ MLC ಮಾಡಿರೋದು ಮತ್ತು ನಿಮಗೆ ವಿರೋಧ ಪಕ್ಷದ ನಾಯಕರು ಮಾಡಿರೋದು ಬರೀ 3-4 ಜನಕ್ಕೆ ಬೈಯೋಕ್ಕಷ್ಟೇ. ಇಶ್ಯೂ ಮೇಲಂತೂ ನೀವು ಮಾತಾಡೋಕ್ಕೆ ಆಗೋದೇ ಇಲ್ಲ, ನಿಮ್ಗೆ ಬರೋದೂ ಇಲ್ಲ. ಖರ್ಗೆ ಸಾಹೇಬ್ರಿಗೆ ಬೈಬೇಕು, ಸಿದ್ದರಾಮಯ್ಯನವ್ರಿಗೆ ಬೈಬೇಕು, DK ಶಿವಕುಮಾರ್ ಅವ್ರಿಗೆ ಬೈಬೇಕು, ಪ್ರಿಯಾಂಕ್ ಖರ್ಗೆಗೆ ಬೈಬೇಕು, ಇಷ್ಟೇ. ಇದು ಯಾಕೆ ನಿಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಫಸ್ಟ್ ಒಂದು ಪರೀಕ್ಷೆ ಕೊಟ್ಟಿದ್ರು, ನಿಮ್ಗೆ ನೆನಪಿದ್ರೆ ಇದೆಯೋ ಇಲ್ಲೋ, ಒಂದು ಚಡ್ಡಿ ಅಭಿಯಾನ ಮಾಡಿದರು, ನೆನಪಿದೆಯಾ? ಕರೆಕ್ಟ್ ಇದೆ ಅಲ್ವಾ? ನೆನಪಿದೆಯಾ ಮಾಧ್ಯಮ ಸ್ನೇಹಿತರಿಗೆ? ಇಷ್ಟೇ ನಿಮ್ಮದು ಸಾಮರ್ಥ್ಯ. ಇದು ಯಾಕಂತ ಹೇಳ್ತೀನಿ ಅಂದರೆ, ಯಾವಾಗ ನಮ್ಮ ಒಬ್ಬ NSY ಕಾರ್ಯಕರ್ತ ಮತ್ತು ಅಧ್ಯಕ್ಷರು ಶಿವಮೊಗ್ಗದಲ್ಲೋ ಎಲ್ಲೋ ಆ ಕಾಕಿ ಚಡ್ಡಿ ಸುಟ್ಟಿದ್ದಕ್ಕೆ ಇವರು ಚಡ್ಡಿ ಸಂಗ್ರಹಣೆ ಅಭಿಯಾನ ಮಾಡಿದ್ರು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನನಗೆ ಯಾಕಿದು ಬೇಜಾರು ಅಂದರೆ, ಐ ಕನ್ಸಿಡರ್ ಹಿಮ್ ಒನ್ ಆಫ್ ಅಸ್, ಐ ಕನ್ಸಿಡರ್ ಹಿಮ್ ಆನ್ ಈಕ್ವಲ್. ನಮ್ಮ ಸಮುದಾಯದವರು, ನಮ್ಮ ಸಮುದಾಯದ ಲೀಡರ್ ಅಂತ ಜನರು ಅನ್ಕೊತಾರೆ. ಆದರೆ ಈ ಚಡ್ಡಿ ಸಂಗ್ರಹಣ ಅಭಿಯಾನ ಮಾಡಬೇಕಾದ್ರಾಗ ನಿಮ್ಮ ಸ್ವಾಭಿಮಾನ ಎಲ್ಲೋಗಿತ್ತು? BJP ಯಾವುದಾದ್ರೂ ಒಬ್ಬರು ನಾಯಕರನ್ನ ಮಾಡಿದ್ರ ಇದು? ಈ ಅಭಿಯಾನ ಯಾರ್ಯಾರೋ ಸರ್ ಹಳ್ಳಿಗಳಲ್ಲಿ ಹೋಗಿ ಯಾರ್ಯಾರು ಹುಟ್ಟಿರೋದು ಬಿಟ್ಟಿರೋ ಚಡ್ಡಿ ಎಲ್ಲ ತಲೆ ಮೇಲೆ ಹೊತ್ಕೊಂಡ್ರಲ್ರಿ, ಸ್ವಾಭಿಮಾನದ ಅದು ಬರೀ SC ಮೋರ್ಚಾ ಕೊಟ್ರಲ್ಲ. ಇದು ನಿಮ್ಮ ಯೋಗ್ಯತೆ? ನಿಮ್ಮ ಪಾರ್ಟಿನಲ್ಲಿ SC ಮೋರ್ಚಾ ಅದು ಅವಾಗ ಯಾರ ಪಾರ್ಟಿ ಪ್ರೆಸಿಡೆಂಟ್ ಇದ್ರಲ್ಲಪ್ಪ, ಅನಿಲ್ ಕುಮಾರ್ ಕಟೀಲ್ ಅವರು ಹೊತ್ಕೊಂಡ್ರ? ಖಾಲಿ ಬುಟ್ಟಿಯನ್ನು ಇಟ್ಕೊಂಡ್ರ ತಲೆ ಮೇಲೆ? OBC ಮೋರ್ಚಾದವ್ರು ಮಾಡಿದ್ರ? CM ಅವ್ರು ಏನಾದರೂ ಚಾಲನೆ ಕೊಟ್ರ? ಅವಾಗಿನ CM ಅವರು ಇಬ್ರಿಬ್ರು DCM ಇದ್ರಲ್ಲ, ಏನಾದರೂ ಚಾಲನೆ ಕೊಟ್ಟಿದ್ರ ಅವಾಗ? ಬರೇ SC ಮೋರ್ಚಾ ಮತ್ತು SC ಮೋರ್ಚಾ ಅಧ್ಯಕ್ಷರಿಗೆ ಮಾತ್ರ ಈ ಚಡ್ಡಿ ಹೊತ್ತು ಅಭಿಯಾನ RSSದು. ಇದನ್ನ ನೀವು ಮಾಡಿದ್ರ ಗೊತ್ತಾಯ್ತು ಅವರಿಗೆ ಯಾವ ಮನುಷ್ಯ ಸ್ವಾಭಿಮಾನವನ್ನು ಬಿಟ್ಟು ಹುಟ್ಟು ಚಡ್ಡಿಗಳನ್ನೆಲ್ಲ ಹೊತ್ಕೊತಾನೆ, RSS ಚಡ್ಡಿಗಳನ್ನು ಹೊತ್ಕೊತಾನೆ ಅಂದರೆ ಖರ್ಗೆ ಅವ್ರಿಗೆ ಬೈಯಲ್ವಾ? ಅದು RSS ಅವರ ಚಡ್ಡಿ, ಸಾರಿ RSSದಿರ್ಬೋದು, RSSದವ್ರದ್ದಿರ್ಬೋದು, ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಿ. ಇಲ್ಲೊಂದು ಕಾಕಿ ಇದೆ, ಒಂದಿದೆ, ಮಿಕ್ಕಿದೆ ಅವ್ರಿಗೆ ಕೇಳಿ ಯಾರ್ಯಾರ ಮನೆಯಿಂದ ತೊಗೊಂಡಿದ್ರು ನನಗೆ ಗೊತ್ತಿಲ್ಲ. RSS ಅವ್ರು ತೊಗೊಂಡಿದ್ದಾರಾ, BJPದವ್ರು ತೊಗೊಂಡಿದ್ದಾರಾ? ಆದರೆ ವೆನ್ ಯು ಆರ್ ಕನ್ಸಿಡರ್ಡ್ ಅ ಲೀಡರ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್, ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ವ? ಯಾವುದೇ ಪಾರ್ಟಿದವ್ರು ಇರ್ಬೋದು. ನಾನು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ, ವೈ ಡಿಂಟ್ ಅನಿಲ್ ಕುಮಾರ್ ಕಟೀಲ್ ದ ದೆನ್ ಪ್ರೆಸಿಡೆಂಟ್ ಡೂ ದಿಸ್? ನಿಮಗೆ ಯಾಕೆ ಬಂತು? ಆಮೇಲೆ ನೀವು ಮಾಡಿದ್ರಲ್ವಾ? ಯಾವಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಈ ಅಭಿಯಾನ ಕೈ ಬಿಟ್ಬಿಟ್ರು SC ಮೋರ್ಚಾದವರು. ಅವಾಗ ದಿಸ್ ಈಸ್ ದ ಸ್ಟೇಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಇನ್ ಯುವರ್ ಪಾರ್ಟಿ. ಈಗಲೂ ಕೂಡ ಯಾವ ಇಶ್ಯೂ ಮೇಲೆ ಮಾತಾಡ್ತಾ ಇಲ್ಲ. ಯಾವ ಇಶ್ಯೂ ಮೇಲೆ ಮಾತಾಡ್ತಾ ಇದ್ರೆ ಹೇಳಿ? ನಾನು ಯಾವುದಾದ್ರೂ ಭಾಷಣ ಬೀದರ್ನಲ್ಲಿ ಮಾಡಲಿ, ಕಲಬುರ್ಗಿನಲ್ಲಿ ಮಾಡಲಿ, ಚಾಮರಾಜನಗರದಲ್ಲಿ ಮಾಡಲಿ, ನಿಮ್ಮ ಮಾಧ್ಯಮದ ಮಾಡಲಿ, ರಿಯಾಕ್ಷನಿಗೆ ಮಾತ್ರ ನಿಮ್ಗೆ ಇಟ್ಟಿರೋದು ಹೊರತು ಇಶ್ಯೂಸ್ ಮೇಲೆ ಯಾವುದೂ ಮಾತಾಡಿಲ್ಲ. ಒಂದು ಇಶ್ಯೂ ಬಗ್ಗೆ ತೋರಿಸಿ ಯಾವುದದು? ಸಿದ್ದರಾಮಯ್ಯ ಅವರಿಗೆ ಬೈಯೋದು, ಖರ್ಗೆ ಸಾಹೇಬ್ರಿಗೆ ಬೈಯೋದು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವರು ಪದೇ ಪದೇ ಕಾಂಗ್ರೆಸ್ ಸೋಲಿಸಿದ್ದು ಅದ. ಎಸ್, ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ, so was Scheduled Caste Federation, so was Republic Party of India. ಕಾಂಗ್ರೆಸ್ಸಿಗೆ ಬಾಬಾ ಸಾಹೇಬ್ರಿಗೆ, ಗಾಂಧೀಜಿಯವರಿಗೆ, ಬಾಬಾ ಸಾಹೇಬ್ರಿಗೆ ವ್ಯತ್ಯಾಸಗಳು ರಾಜಕೀಯವಾಗಿತ್ತು. ಅದು ಇತಿಹಾಸ, ಅದು ನಾನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕನೇ ಬರೆದುಬಿಟ್ಟಿದ್ದಾರೆ.
ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್, ವಾಟ್ ಕಾಂಗ್ರೆಸ್ ಆ್ಯಂಡ್ ಎಮ್ ಕೆ ಗಾಂಧಿ ಹ್ಯಾಸ್ ಡನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್. ಓದ್ಕೊಳ್ರಿ ಅದೂ. ಆದರೆ ದೇಶ ಕಟ್ಟಬೇಕಾದಾಗ, ಸಂವಿಧಾನವನ್ನು ನಾವು ಲೋಕಾರ್ಪಣೆ ಮಾಡಬೇಕಾದ್ರೆ ಅಥವಾ ಕರಡು ಸಮಿತಿಯ ಅಧ್ಯಕ್ಷ ಇದ್ದಾಗ ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ದೇವೆ. ಇದು ನಾನು ಹೇಳೋದಲ್ಲ, ಇತಿಹಾಸದ ಪುಟ ತೆಗೆದು ನೋಡಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಭಾಷಣವನ್ನು ತಾವು ದಯವಿಟ್ಟು ಓದಿ, ಬಿ ಜೆ ಪಿಯವರೇ. ಅದರಲ್ಲಿ ಎಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ದೇಶದ್ರೋಹಿ ಅಂತ ಯಾರಿಗೆ ಹೇಳಬೇಕು, ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್ ಅಂತ ಅದರಲ್ಲಿ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಪ್ಯಾರಾ ಓದ್ತೀನಿ ನೋಡಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊನೆ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. The task of the drafting committee would have been a very difficult one if this constituent assembly had been merely a motley crowd, a tessellated pavement without cement, a black stone here and a white stone there, is which each member or each group was a law unto himself. There would have been nothing but chaos. This possibility of chaos was reduced to nil by the existence of the Congress party inside the assembly, which brought into its proceedings a sense of order and discipline. It is because of the discipline of the Congress party that the drafting committee was able to pilot the constitution in the assembly with the sure knowledge as to the fate of each article and each amendment. The Congress party is therefore entitled to all credit for the smooth sailing of the draft constitution in the assembly. ಏನಂತ ಹೇಳ್ತಾರೆ? ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇರಲಿಲ್ಲ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಸಾಕಷ್ಟು ಕೋಲಾಹಲ ಇರ್ತಾ ಇತ್ತು. ಯಾವ ಆರ್ಟಿಕಲ್ಲು, ಯಾವ ಅಮೆಂಡ್ಮೆಂಟು ಮನಸ್ಸಿಗೆ ಬಂದಂಗೆ ಬರ್ತಾ ಇದ್ವು. ಕಾಂಗ್ರೆಸ್ ಪಾರ್ಟಿ ತಂದಿರುವಂಥ ಶಿಸ್ತಿನಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಈ ಸಂವಿಧಾನ ಅಸ್ತಿತ್ವ ಬರಲಿಕ್ಕೆ ಆಯಿತು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ. ಇದಕ್ಕೂ ಸಾಕ್ಷಿ ಬೇಕಾ? ಇದಕ್ಕೂ ಸಾಕ್ಷಿ ಕೊಡ್ತೀನಿ ಬೇಕಾದ್ರೆ.